ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಉನ್ನತ ಮರೆಯಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ಕರ್ತನ ನೋಡಿ ನನ್ನ ಆಶ್ರಯ ಬಂಡೆ ಎಂದೇ ಕರೆವೆನು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಎಂದು ಆನಂದ ನನ್ನೇಸು ನೀಡುವ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 18, ಅದರ ಮುಂದುವರೆದ ಭಾಗ ವಚನ 31ರಿಂದ. ಪ್ರಭುವಲ್ಲದೆ ಇನ್ನಾವ ದೇವರುಂಟು? ನಮ್ಮ ದೇವನಲ್ಲದೆ ಉದ್ಧಾರಕನು ಎಲ್ಲುಂಟು? ನಮ್ಮ ದೇವರನ್ನು ಬಿಟ್ಟರೆ ನಮ್ಮನ್ನು ರಕ್ಷಿಸುವವರು, ಉದ್ಧರಿಸುವವರು, ಆಪತ್ಕಾಲದಲ್ಲಿ ನಮಗೆ ಸಹಾಯ ಮಾಡುವವರು ಬೇರೆ ಯಾರಿದ್ದಾರೆ? ನಡುಕಟ್ಟಾಗಿ ನನಗೆ ಬಿಗಿದಿದ್ದಾನೆ ಶೌರ್ಯ, ಆತನಿಂದಲೇ ಸರಾಗ ನನ್ನ ಮಾರ್ಗ. ದೇವರು ಶೌರ್ಯದಿಂದ, ಧೈರ್ಯತೆ, ಧೀರತೆಯಿಂದ ನನ್ನ ನಡುಕಟ್ಟನ್ನು ಅಭಿಷೇಕಿಸುವ ಕಾರಣ ನನ್ನ ಕಾರ್ಯಗಳೆಲ್ಲ ಸರಾಗವಾಗುವಂತೆ ಆತನೇ ನನಗೆ ಮುಂಬಲವಾಗಿ ದಾರಿಯನ್ನು ಸರಾಗ ಮಾಡುತ್ತಾರೆ. ನನಗಿತ್ತನಾಂತ ಹುಲ್ಲೆಯಂತ ಮೊನೆಗಾಲು, ಎನ್ನ ಬಿಗಿ ನಿಲ್ಲಿಸಿದ ಮಲೆಗಳ ಮೇಲು. ಹುಲ್ಲೆಯಂತ ಮೊನೆಗಾಲು ಅಂದರೆ ಜಿಂಕೆಯಂತೆ ನನ್ನ ಕಾಲುಗಳನ್ನು ಬಲಗೊಳಿಸಿದರು. ಬೆಟ್ಟ ಗುಡ್ಡಗಳ ಮೇಲೆ ಓಡಾಡುವಂತೆ, ಮಲೆಗಳ ಮೇಲೆ, ಮಲೆಗಳು ಅಂದರೆ ಬೆಟ್ಟ ಗುಡ್ಡಗಳ ಮೇಲೆ ನನ್ನ ಕಾಲುಗಳನ್ನು ಸ್ಥಿರಪಡಿಸಿ ಬಲಪಡಿಸಿ ನಿಲ್ಲಿಸಿದರು ಎಂಬುದಾಗಿ. ನನ್ನ ಕಾಲುಗಳು ಅನ್ನುವಾಗ ಹಬಕ್ಕುಕನ ಗ್ರಂಥ 3ನೇ ಅಧ್ಯಾಯ ವಚನ 19. ಸ್ವಾಮಿ ಸರ್ವೇಶ್ವರ ನೀಡುವ ನನಗೆ ಧೀರತೆ, ಅದೇ ಶೌರ್ಯ. ಶೌರ್ಯ ಎಂಬ ನಡುಕಟ್ಟು, ಧೀರತೆ, ಸ್ಥಿರತೆ, ಧೈರ್ಯ. ಚುರುಕುಗೊಳಿಸುವನಾತ ನನ್ನ ಕಾಲುಗಳನ್ನು ಜಿಂಕೆಯಂತೆ ಮಾಡುವನು, ಬೆಟ್ಟ ಗುಡ್ಡಗಳ ಮೇಲೆ ನಾನು ಓಡಾಡುವಂತೆ. ದಾವಿದ ರಾಜ ಕುರಿ ಮೇಯಿಸುವ ಕುರುಬನಾಗಿದ್ದ ಕಾರಣ ಕುರಿಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದರೂ ಸಹ ಬೆಟ್ಟ ಗುಡ್ಡಗಳ ಮೇಲೆ ಓಡಾಡಿ ಅವುಗಳನ್ನು ಹುಡುಕಿ ತಂದು ತನ್ನ ಮಂದೆಗೆ ಸೇರಿಸುವಂಥ ವ್ಯಕ್ತಿಯಾಗಿದ್ದ. ಇವತ್ತು ನಮ್ಮ ಕಾಲುಗಳು ಯೇಸುವಿನ ನಾಮದಲ್ಲಿ ಬಲಗೊಳ್ಳಲಿ. ಸೂಪರ್ ನ್ಯಾಚುರಲ್ ಸ್ಟ್ರೆಂತ್, ಅಸಾಧಾರಣವಾದ ಶಕ್ತಿ ನಮ್ಮ ಕಾಲುಗಳಲ್ಲಿ ದೇವರು ಅಭಿಷೇಕವಾಗಿ ಸುರಿಸಲಿ. ಎಲಿಯನಲ್ಲಿ ಈ ಒಂದು ಸೂಪರ್ ನ್ಯಾಚುರಲ್ ಸ್ಟ್ರೆಂತ್, ಅಸಾಧಾರಣ ಶಕ್ತಿ ಅವನ ಕಾಲುಗಳಲ್ಲಿ ಕಾರ್ಯ ಮಾಡಿದ್ದನ್ನು ನಾವು ನೋಡುತ್ತೇವೆ. ಎಲ್ಲಿ ಹೇಳಿ ನೋಡೋಣ, ನೆನಪಿಗೆ ಬಂತಾ? 1 ಅರಸು 18ನೇ ಅಧ್ಯಾಯ ವಚನ 44